ಹೌದು ಫ್ರೆಂಡ್ಸ್, ಸದ್ಯಕ್ಕೆ ನೀವು 10,000 ಪಡ್ಕೊಂಡು 1,00,000 ಆಗಿರಲಿ, 1,50,000 ಆಗಿರಲಿ, ನೀವು ಯಾವುದೇ ಸ್ಮಾರ್ಟ್ ಫೋನ್ನ ಕೊಂಡ್ಕೋಬೇಕಪ್ಪ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ. ಸದ್ಯಕ್ಕೆ ಯಾವುದೇ ಫೋನ್ಸ್‌ಗಳನ್ನ ಪರ್ಚೇಸ್ ಮಾಡಕ್ ಹೋಗ್ಬೇಡಿ. ಮುಂದೊಂದು ನಿಮ್ಗೆ ಅನ್ಸುತ್ತೆ, ಯಾಕಾದ್ರೂ ನಾನು ಈ 10,000 ಆಗಿರಲಿ, ₹1,00,000 ಆಗಿರಲಿ, 1,50,000 ಫೋನ್ ಆದ್ರೂ 2024ರ ಫೋನ್ನ ತಗೊಂಡನಪ್ಪ ಅಂತ ಡೆಫಿನೆಟ್ಲಿ ಒಂದಿನ ಅನ್ಸುತ್ತೆ. ಯೆಸ್, ನಾನು ಯಾಕಪ್ಪ ಈ ರೀತಿ ನಿಮ್ಗೆ ಹೇಳ್ತಾ ಇದ್ದೀನಿ 2024ರ ಫೋನ್ ತಗೊಳ್ಬೇಡಿ ಅಂತಂದ್ರೆ, 2024ರಲ್ಲಿ ನಾವು 8,000-9,000 ಕೂಡ 5G ಫೋನ್ಸ್‌ಗಳು ನೋಡ್ಕೊಂಡಿವಿ. ಅದೇ ಸ್ಟಾರ್ಟಿಂಗಲ್ಲಿ 25,000-35,000 5G ಫೋನ್ಸ್‌ಗಳಿತ್ತು. ಅದೇ ರೀತಿ 2025ರಲ್ಲಿ ಸ್ಟಾರ್ಟಿಂಗ್ ಡೇಸಲ್ಲೇ ನಿಮಗೆ 6,000 mAh ಬ್ಯಾಟ್ರಿ, 6,500 mAh ಬ್ಯಾಟ್ರಿ ಸಿಗುತ್ತೆ. ಇದೇ ರೀತಿಯಾಗಿ AI ಫೀಚರ್ಸ್‌ಗಳು, ₹10,000 ಫೋನಲ್ಲಿ ಸೋನಿ ಕ್ಯಾಮ್ರಾ ಸೆನ್ಸರ್ಸ್‌ಗಳು, 50 ಮೆಗಾ ಪಿಕ್ಸೆಲ್ ಸೆನ್ಸರ್‌ಗಳು, ಹೆವಿ ಲೋಡೆಡ್ ಫೋನ್ಸ್‌ಗಳು ಸದ್ಯದಲ್ಲೇ ಮಾರ್ಕೆಟ್‌ಲಿ ಎಂಟ್ರಿ ಹೊಡಿದೆ. ಸದ್ಯಕ್ಕೆ ನೀವು ಈ ಬ್ಯಾಟ್ರಿ, ಕ್ಯಾಮ್ರಾ, ಪ್ರೊಸೆಸರ್, ಡಿಸೈನ್ ಎಲ್ಲದರಲ್ಲಿ ಅಪ್‌ಗ್ರೇಡ್ ಆಗಿಬಿಟ್ಟು ಒಂದು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಮತ್ತು ಲಾಂಗ್ ಟರ್ಮ್ ಯೂಸೇಜ್‌ಗೆ ಅಪ್ಡೇಟ್ಸ್‌ಗಳು ಬೇಕಪ್ಪ ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಈ ಎಲ್ಲ ಫೀಚರ್ಸ್‌ಗಳಿಂದ ಲೋಡೆಡ್ ಆಗಿರುವಂಥ ಫೋನ್ಸ್‌ಗಳು ಸದ್ಯದಲ್ಲೇ ಇನ್ನೇನು 1 ತಿಂಗಳು ಅಥವಾ ನೆಕ್ಸ್ಟ್ ಮಂತಿಂದಾನೆ ಎಲ್ಲ ಲಾಂಚ್ ಆಗಲಿವೆ. ಸೊ ಡೆಫಿನೆಟ್ಲಿ ನೀವು ಚಾನಲ್ ಹೊಸದಾಗಿ ಬಂದಿದ್ರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಈ ಸ್ಮಾರ್ಟ್ ಫೋನ್ ಬ್ಯಾಟ್ರಿ ಅಪ್ಗ್ರೇಡ್ಸ್. ಇದರಲ್ಲಿ ಕೂಡ ಈಗ ಎರಡೆರಡು ಆಪ್ಷನ್ಸ್ಗಳಿದೆ. ಮೊದಲನೇದಾಗಿ ಸ್ಮಾರ್ಟ್ ಬ್ಯಾಟ್ರಿ ಆದರೆ ಎರಡನೇದು ಸ್ಮಾರ್ಟ್ ಚಾರ್ಜಿಂಗ್. ಹಾಗಾದರೆ ಸ್ಮಾರ್ಟ್ ಬ್ಯಾಟ್ರಿ ಏನು ಗುರು, ಏನು ಅಪ್ಗ್ರೇಡ್ಸ್ ಆಗಲಿದೆ ಅಂತ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ದಿವಸ ಈ ಫ್ಲಾಗ್ಶಿಪ್ ಫೋನ್ಸ್ಗಳಲ್ಲೇ 70,000 80,000 1,50,000 ಫೋನ್ಗಳು ಕೂಡ ನೀವು 5,000 mAhನ ಲೀಥಿಯಂ ಬ್ಯಾಟ್ರಿ ನೋಡ್ತಿದ್ವಿ. ಅದೇ ಸೇಮ್ ಬ್ಯಾಟ್ರಿ ₹5,000 ಫೋನ್ಗಳು ಕೂಡ ನಿಮಗೆ 5,000 mAh ಸಿಗ್ತಿತ್ತು. ₹8,000 ಕೂಡ 5,000 mAh ಸಿಗ್ತಿತ್ತು. ಇದು ಕೂಡ ಲೀಥಿಯಂ ಬ್ಯಾಟ್ರಿ ಇರ್ತಿತ್ತು. ಬಟ್ 2025ರ ಸ್ಟಾರ್ಟಿಂಗಲ್ಲೇ ಲಾಸ್ಟ್ ಈ ವಿವೋ X200 ನಾವು ಈ ಲೀಥಿಯಂ ಬ್ಯಾಟ್ರಿ ಸ್ಪೇಸ್‌ನ ತೆಗೆದುಬಿಟ್ಟು ಇವರು ಸಿಲಿಕಾನ್ ಕಾರ್ಬೈಡ್ ಅಂತ ಹೊಸ ಟೆಕ್ನಾಲಜಿ ಇದೆ. ಸೊ ಇದು ಅತಿ ಕಮ್ಮಿ ಸ್ಪೇಸಲ್ಲಿ ಒಳ್ಳೆ ಬ್ಯಾಟ್ರಿ ಕೆಪಾಸಿಟಿನ ಹ್ಯಾಂಡಲ್ ಮಾಡ್ಕೋಬಹುದು. ಸೊ ಇಂಥ ಟೆಕ್ನಾಲಜಿಯೊಂದಿಗೆ ಬಜೆಟ್ ಕ್ಯಾಟಗರಿಲಿ 15,000 20,000 30,000 ಫೋನ್ಗಳು ಕೂಡ ನೀವು ಹೋಪ್‌ಫುಲ್ಲಿ ಸ್ಟಾರ್ಟಿಂಗ್ 2025ರಿಂದನೇ 6,000 7,000 8,000 mAh ಬ್ಯಾಟ್ರಿ ಫೋನ್ಸ್‌ಗಳು ಕೂಡ ಮಾರ್ಕೆಟಲ್ಲಿ 2025ರ ಮಿಡ್ಡಲ್ಲಿ ಬಂದರೂ ಬರ್ಬೋದು. ಬಟ್ ಡೆಫಿನೆಟ್ಲಿ ಬಜೆಟ್ ಕ್ಯಾಟಗರಿಲಿ ಕೂಡ ಸ್ಮಾರ್ಟ್ ಫೋನ್ ಬ್ಯಾಟ್ರಿನಲ್ಲಿ ತುಂಬ ಅಂದರೆ ತುಂಬ ಚೇಂಜಸ್‌ಗಳಾಗಲಿವೆ. ಇನ್ನು ಎರಡನೇದಾಗಿ ಸ್ಮಾರ್ಟ್ ಚಾರ್ಜಿಂಗ್ ಬರುತ್ತೆ. ಏನಪ್ಪ ಸ್ಮಾರ್ಟ್ ಚಾರ್ಜಿಂಗ್ ಅಂತ ಕೇಳಿದ್ರೆ, ನಾವು ಈ ದಿವಸ 70,000 80,000 ಫೋನ್ಸ್‌ಗಳಲ್ಲಿ 100 ವ್ಯಾಟ್ ಪರ್ ಅವರ್ ಆಗಿರಲಿ, 90 120 ವ್ಯಾಟಲ್ಲಿ ನೋಡ್ಕೊಂಡಿದ್ವಿ. ಬಟ್ ಹೋಪ್‌ಫುಲ್ಲಿ ಗೊತ್ತಿಲ್ಲ, ಈ 15,000 20,000 ಫೋನ್ಸಲ್ಲಿ ಕೂಡ ನಿಮಗೆ 45 ವ್ಯಾಟು, 67 ವ್ಯಾಟು, 90 ವ್ಯಾಟ್‌ನ ಅಡ್ಯಾಪ್ಟರ್ ಕೂಡ ಹೋಪ್‌ಫುಲ್ಲಿ ಸಿಗ್ಬೋದು. ಬಿಕಾಸ್ ಬ್ಯಾಟ್ರಿ ಲೈಫ್ ಜಾಸ್ತಿ ಆಗ್ತಿದೆ ಅಂದಮೇಲೆ ಚಾರ್ಜಿಂಗ್ ಟೆಕ್ನಾಲಜಿ ಕೂಡ ಸ್ಪೀಡ್ ಆಗಲೇಬೇಕಲ್ವಾ. ಬ್ರ್ಯಾಂಡ್ ಡೆಫಿನೆಟ್ಲಿ ಇದನ್ನ ಕೆಲಸ ಮಾಡುತ್ತೆ ಮತ್ತು ಕಮ್ಮಿ ಬೆಲೆಗೆ ಒಳ್ಳೆ ಅಡ್ಯಾಪ್ಟರ್, ಒಳ್ಳೆ ಚಾರ್ಜಿಂಗ್ ಪವರ್ ಟೆಕ್ನಾಲಜಿ ನೋಡೋಕ್ಕೆ ಸಿಗುತ್ತೆ. ಇಷ್ಟಲ್ಲದೆ ವೈರ್ಲೆಸ್ ಟೆಕ್ನಾಲಜಿಲಿ ನಾವು ಮ್ಯಾಕ್ಸ್ ಜಾಸ್ತಿ ಅಂದರೆ ಎಷ್ಟು ನೋಡಿದ್ವಿ, 50 ವ್ಯಾಟ್‌ನ ವೈರ್ಲೆಸ್ ಚಾರ್ಜಿಂಗ್ ನೋಡ್ಕೊಂಡಿದ್ವಿ. ಬಟ್ ಇದು ಕಾಮನ್ಲಿ ನಾವು ಮುಂದಿನ ದಿನಗಳಲ್ಲಿ ಈ ಬಜೆಟ್ ಕ್ಯಾಟಗರಿಲಿ ಕೂಡ 15 ವ್ಯಾಟು, 10 ವ್ಯಾಟು ಇಂಥ ವೈರ್ಲೆಸ್ ಚಾರ್ಜಿಂಗ್‌ನ ನಾವು ಬಜೆಟ್ ಫೋನ್ಸ್‌ಗಳಲ್ಲಿ ಕೂಡ ಡೆಫಿನೆಟ್ಲಿ ನೋಡ್ತೀವಿ. ಇದು ಮಾರ್ಕೆಟಲ್ಲಿ ತುಂಬ ಹರಡ್ತಾ ಇದೆ. ಇದರಲ್ಲಿ ನಾವು ನಿಮಗೊಂದು ಶೋಮಿನವರೊಂದು ಏರ್ ಚಾರ್ಜಿಂಗ್ ಅಂತ ಒಂದು ಹೊಸ ಡಿವೈಸ್‌ನ ಲಾಂಚ್ ಮಾಡಿದ್ರು. ಅದು ಹೆಂಗಪ್ಪ ಅಂತಂದರೆ, ನೀವು ಈ ಏರ್ ಡಿವೈಸ್‌ನ ನಿಮ್ಮ ಮನೇಲಿ ಒಂದ್ಸರ್ತಿ ಇನ್ಸ್ಟಾಲ್ ಮಾಡಿದ್ರಿ ಅಂತಂದರೆ, ನೀವು ಮನೆಯಲ್ಲಿ ಅಥವಾ ನಿಮ್ಮ ರೂಮಲ್ಲಿ ಎಂಟ್ರಿ ಕೊಡ್ತಿದ್ದಾಗೆ ನಿಮ್ಮ ಫೋನ್ ಕೈಲಿದ್ರೂ ಕೂಡ ಫೋನ್ ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಇದ್ರ ವ್ಯಾಟ್ ಮತ್ತು ಪವರ್ ಕಮ್ಮಿ ಇದೆ. ಇದು 5 ವ್ಯಾಟಿಂದ ಮಾತ್ರ ಚಾರ್ಜ್ ಆಗುತ್ತೆ. ಬಟ್ ಇದೇ ರೀತಿಯಾಗಿರುವಂಥ ಈ ವೈರ್ಲೆಸ್ ಚಾರ್ಜಿಂಗ್ ಟೆಕ್ನಾಲಜಿ ಇನ್ನೂ ಜಾಸ್ತಿ ಬೆಳೀಲಿದೆ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಚಿಕ್ಕ ಡಿವೈಸ್ ಬಂದರೂ ಬರ್ಬೋದು. ಇವಾಗ ನೀವು ಈ ಸೈಡ್‌ಗೆ ಟೇಬಲ್ ಅಟ್ಯಾಚ್ ಮಾಡಿ ಸೆಟಪ್ ಮಾಡಿರಿ ಅಂತ ಅನ್ಕೊಳ್ಳಿ. ನೀವು ವರ್ಕ್ ಸ್ಪೇಸಲ್ಲಿ ಜಸ್ಟ್ ನಿಮ್ಮ ರೂಮಲ್ಲಿ ಎಂಟ್ರಿ ಕೊಟ್ಬಿಟ್ಟು ಜಸ್ಟ್ ನೀವು ಟೇಬಲ್‌ನ ಯಾವುದೇ ಮೂಲೆ ಮೇಲೆ ನಿಮ್ಮ ಫೋನ್ ಇಟ್ಟರು ಕೂಡ ನಿಮ್ಮ ಫೋನ್ ಚಾರ್ಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಥ ಟೆಕ್ನಾಲಜಿಗಳು ಮಾರ್ಕೆಟ್‌ಲಿ ತುಂಬ ಬರಲಿದೆ ಅಂತೆ. ಸೊ ಡೆಫಿನೆಟ್ಲಿ ಬಜೆಟ್ ಕ್ಯಾಟಗರಿಲಿ ಕೂಡ ಇಂಥ ಒಳ್ಳೆ ಫೀಚರ್ಸ್‌ಗಳು ಇನ್ನೊಂದು 2 ತಿಂಗಳು 3 ತಿಂಗಳಿಗೆ ನೋಡೋಕೆ ಸಿಗ್ತದೆ ಅಂತಂದ್ರೆ ವೇಟ್ ಮಾಡಿ ಅಲ್ವಾ. ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಫೀಚರ್ ಇದೆ. ಇನ್ನು ಎರಡನೇದಾಗಿ ಬರುತ್ತೆ ಸಾಫ್ಟ್‌ವೇರ್ ಅಪ್ಡೇಟ್ಸ್ ಮತ್ತು ಸೆಕ್ಯೂರಿಟಿ ಅಪ್ಡೇಟ್ಸ್‌ಗಳು. ಎಸ್, ಇಷ್ಟು ದಿವಸ ನಾವು ಈ ಮಾರ್ಕೆಟ್ ಬಜೆಟ್ ಕ್ಯಾಟಗರಿ ಫೋನ್ಸ್‌ಗಳೆಲ್ಲ ಲೈಕ್ ಚೈನೀಸ್ ಬ್ರ್ಯಾಂಡ್ಸ್‌ಗಳು ಎಸ್ಪೆಷಲಿ 1 ವರ್ಷ ಅಪ್ಡೇಟ್ಸ್ ಕೊಡ್ತಿದ್ರು ಅಥವಾ ಯಾವುದೋ ಬ್ರ್ಯಾಂಡ್ಸ್‌ಗೆ 2 ವರ್ಷ ಕೊಡ್ತಿತ್ತು. ಬಟ್ ಸ್ಯಾಮ್ಸಂಗ್ ಅವರು ಇಯರ್ ಎಂಡ್ ಬರ್ತಿದ್ದಾಗೇನೆ ಇವರು ತಮ್ಮ ಬಜೆಟ್ ಕ್ಯಾಟಗರಿ 12 13,000 ಫೋನ್ ಕೂಡ 5 ವರ್ಷ ಸೆಕ್ಯೂರಿಟಿ ಪ್ಯಾಡ್ ಅಪ್ಡೇಟ್ ಮತ್ತು OS ಅಪ್ಡೇಟ್ಸ್‌ಗಳನ್ನ ಕೂಡ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಿಕಾಸ್ ಇದರಿಂದ ರೀಸನ್ ಏನಪ್ಪ ಅಂತಂದರೆ, ಫೋನ್ಸ್‌ಗಳು ಒನ್ ಟೈಮ್ ಜನ ತೊಗೊಂಡ್ರಪ್ಪ ಅಂದರೆ ಆರಾಮಾಗಿ ಅಪ್ಡೇಟ್ಸ್‌ಗಳೊಂದಿಗೆ ಅದನ್ನು 3-4 ವರ್ಷ 4 ವರ್ಷ 5 ವರ್ಷ ಲಾಂಗ್ ಟೈಮ್ ಯೂಸ್ ಮಾಡೋಕ್ಕೋಸ್ಕರ ಈ ಒಂದು ಸ್ಟ್ರಾಟರ್ಜಿ, ಈ ಒಂದು ಮಾರ್ಕೆಟಿಂಗ್‌ನ ತೊಗೊಂಬಂದರು. ಬಟ್ ಸ್ಯಾಮ್ಸಂಗ್ ಮಿಡ್ ಎಂಡ್ ಫೋನ್ಸ್‌ಗಳು ಅಷ್ಟೊಂದು ಸರಿಯಾಗಿ ಪ್ರೊಸೆಸರ್‌ಲಿ ಮತ್ತು UI ಎಕ್ಸ್ಪೀರಿಯನ್ಸಲ್ಲಿ ಅಷ್ಟೊಂದು ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡಲ್ಲ ಮತ್ತು ಲಾಂಗ್ ಟರ್ಮ್ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಸೊ ಹೋಪ್‌ಫುಲ್ಲಿ ಈ ಬಜೆಟ್ ಕ್ಯಾಟಗರಿಯಲ್ಲಿ ಚೈನೀಸ್ ಫೋನ್ಸ್‌ಗಳು ಇದನ್ನು ಫಿಕ್ಸ್ ಮಾಡೋಕ್ಕೆ ಎಂಟ್ರಿ ಕೊಡ್ತಿವೆ. ಸೊ ಇಲ್ಲಿ ಇವರು ಕೂಡ ಹೋಪ್‌ಫುಲ್ಲಿ 2 ವರ್ಷ ಜಾಗದಲ್ಲಿ 4 5 ವರ್ಷ ಅಪ್ಡೇಟ್ಸ್‌ಗಳನ್ನ ಕೊಟ್ಟು ಇದನ್ನ ಫಿಕ್ಸ್ ಮಾಡ್ಬೋದು. ಎಕ್ಸಾಂಪಲ್, ನಾವು ಎಲ್ಲಿ ಅಪ್ಗ್ರೇಡ್ ಆಗ್ತಿದೆ ಚೈನೀಸ್ ಫೋನ್ಸ್‌ಗಳು ಅಂದರೆ, ಒಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಒನ್ ಪ್ಲಸ್ ಫೋನ್ಸ್‌ಗಳು ಯಾಕೆ ಜಾಸ್ತಿ ಜನರನ್ನ ಅಟ್ರಾಕ್ಟ್ ಮಾಡಿದ್ದು ಗೊತ್ತಾ? ಅದರಂತ ಪ್ಯೂರ್ ಅವರ
ಆಕ್ಸಿಜನ್ OS ನೋಡಿ ಅದು ತುಂಬ ಕ್ಲೀನ್ ಆಗಿತ್ತು, ಪರ್ಫೆಕ್ಟ್ ಎಕ್ಸ್‌ಪೀರಿಯನ್ಸ್ ಇತ್ತು. ಅದನ್ನ ಇವಾಗ ರಿಪ್ಲೇಸ್ ಮಾಡಕ್ಕೆ ಈ ನಥಿಂಗ್ ಅವ್ರು ಬಂದಿದ್ದಾರೆ. ಒಳ್ಳೆ ಡಿಸೈನ್ ಕೂಡ ನೋಡೋಕೆ ಹೇಗಿದೆ, ಅಷ್ಟೇ ಒಳ್ಳೆ ಸ್ಮೂತರ್ ಎಕ್ಸ್‌ಪೀರಿಯನ್ಸ್ ಕೂಡ ಅದ್ರೊಳಗೆ ಕೊಡ್ತಿದ್ರು. ಸೊ ಇದೇ ರೀತಿಯಾಗಿ ಚೈನೀಸ್ ಫೋನ್ಸ್‌ಗಳು ಅಪ್‌ಗ್ರೇಡ್ಸೊಂದಿಗೆ ಮಾರ್ಕೆಟ್‌ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹೋಪ್‌ಫುಲ್ಲಿ CMF ಕೂಡ ಇವರು ಒಂದು ಒಳ್ಳೆ ಫೋನ್ ಮಾರ್ಕೆಟ್‌ಲಿ ಎಂಟ್ರಿ ಬಜೆಟ್ ಲೆವೆಲ್‌ಗೆ ತಗೊಂಡ್ ಬರ್ತಿದ್ದಾರೆ. ಸೊ ಇಂಥದ್ದನ್ನ ನೋಡ್ಬಿಟ್ಟು ಮತ್ತೆ ಉಳಿದಿರುವಂಥ Xiaomi, Realme, Oppo ಇವರು ಎಚ್ಚರ ಆಗ್ಬಿಟ್ಟು ಇಂಥ ಅಪ್‌ಗ್ರೇಡ್ಸ್‌ಗಳನ್ನ ಡೆಫಿನೆಟ್‌ಲಿ ತಗೊಂಡ್ ಬರ್ತಾರೆ. ಜನಕ್ಕೆ 4, 5 ವರ್ಷ ಅಪ್‌ಗ್ರೇಡ್ ಸಿಕ್ತಪ್ಪ ಅಂದ್ರೆ ಚೈನೀಸ್ ಫೋನ್ಸ್‌ಗಳನ್ನ ಕೂಡ ಲಾಂಗ್ ಟರ್ಮ್ ಅವರು ಫೋನ್ಸ್‌ಗಳನ್ನ ಅಪ್ಡೇಟ್ಸ್ ಮಾಡ್ತಾ ಯೂಸ್ ಮಾಡ್ಬೋದು. ಹೋಪ್‌ಫುಲ್ಲಿ ಎಲ್ಲಾ ಫೋನ್ಸ್‌ಗಳು ಬಜೆಟಲ್ಲಿ ಕೂಡ 5, 5 ವರ್ಷ ಅಪ್‌ಗ್ರೇಡ್ಸ್‌ಗಳು ಬಂದ್ರು ಬರ್ಬೋದು. ಇನ್ನು ಮೂರನೇದಾಗಿ ಬರುತ್ತೆ ಈ ಮಾರ್ಕೆಟ್‌ಲಿ AI ಇನ್‌ಬಿಲ್ಟ್ ಹೊಸ ಚಿಪ್‌ಸೆಟ್‌ಗಳು ಬರ್ತಾ ಇದೆ. ಇದು ಸದ್ಯಕ್ಕೆ ಫ್ಲಾಗ್‌ಶಿಪ್ ಫೋನ್ಸ್‌ಗಳಲ್ಲಿ ಮಾತ್ರ ನಾವು ನೋಡ್ತಾ ಇದ್ವಿ. ಬಟ್ ಡೆಫಿನೆಟ್‌ಲಿ ಇನ್ನು ಬಜೆಟ್ ಕ್ಯಾಟಗರಿಯಲ್ಲಿ ಕೂಡ ಈ AI ಚಿಪ್‌ಸೆಟ್‌ಗಳು ಎಂಟ್ರಿ ಕೊಟ್ಟಿದೆ. ಫಾರ್ ಎಕ್ಸಾಂಪಲ್ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ 2024ರ ಸ್ಟಾರ್ಟಿಂಗಲ್ಲಿ 5G ಫೋನ್ ಹುಡುಕಕ್ಕೆ ಹೋದ್ವಿ ಅಂತಂದ್ರೆ 25,000, 30,000, 40,000 ಬಜೆಟಲ್ಲೆಲ್ಲ ನೋಡ್ಕೊಂಡಿದ್ವಿ. ಬಟ್ ಬರ್ತಾ ಈ ಇಯರ್ ಎಂಡ್‌ಗೆ 7,000-8,000 ಕೂಡ 5G ಬಂತು. ಸೇಮ್ ಅದೇ ರೀತಿಯಾಗಿ 2025ರಲ್ಲಿ ನಿಮಗೆ ಈ ಫ್ಲಾಗ್‌ಶಿಪ್ ಫೋನ್ಸ್‌ಗಳು ಮಾತ್ರ AI ಕಾಣಿಸ್ತಾ ಇದೆ. ಸೊ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಆಗಲಿ, ಗೇಮಿಂಗ್ ಆಗಲಿ ಇದು ತುಂಬಾ ಸಹಾಯ ಮಾಡುತ್ತೆ. ಅದೇ ರೀತಿಯಾಗಿ ಈ 2-3 ತಿಂಗಳಲ್ಲಿ ನೆಕ್ಸ್ಟ್ ನಿಮಗೆ ಅತಿ ಕಮ್ಮಿ ಬೆಲೆಗೆ ಕೂಡ AI ಇನ್‌ಬಿಲ್ಟ್ 5G ಫೋನ್ಸ್‌ಗಳು ಮಾರ್ಕೆಟ್‌ಲಿ ಸಿಗುತ್ತೆ. 15,000-20,000 ಕೂಡ ನಿಮ್ಮ ಫೋನಲ್ಲಿ 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದ್ರೂ ಕೂಡ ನಿಮಗೆ DSLR ಕ್ವಾಲಿಟಿ ಇಮೇಜ್ ಪ್ರೊಸೆಸಿಂಗ್ ನಿಮಗೆ AI ಮಾಡ್ಕೊಡುತ್ತೆ. ಸೇಮ್ ನಾವೀಗ ಈ Vivo X200 Proನಲ್ಲಿ ನೋಡ್ತಾ ಇದ್ವಿ. ಇದು ಫ್ಲಾಗ್‌ಶಿಪ್ ಫೋನ್ ಇದೆ. ಬಟ್ ಬಜೆಟ್ ಕ್ಯಾಟಗರಿಯಲ್ಲಿ ನಿಮ್ಗೆ ಈ ಫೀಚರ್ ನೋಡೋಕ್ಕೆ ಸಿಗುತ್ತೆ. ಇದು ಜಸ್ಟ್ ನಾನು ಇಮೇಜ್ ಪ್ರೊಸೆಸಿಂಗಲ್ಲಿ ಮಾತ್ರ ಮಾತಾಡಿದ್ದೀನಿ. ಬಟ್ ಈ AI ಚಿಪ್‌ಸೆಟ್‌ಗಳು ನಿಮಗೆ ವಿಡಿಯೋ ಎಡಿಟಿಂಗಲ್ಲಿ ಹೆಲ್ಪ್ ಮಾಡ್ಕೋಬಹುದು, ಅಥವಾ ನಿಮ್ಮ ಇಮೇಜ್ ಪ್ರೊಸೆಸಿಂಗಲ್ಲಾಗಿರ್ಬೋದು, ಅಥವಾ ಚಾಟ್ GPT ಅಂತ ಇನ್ನಷ್ಟು ಹೊಸ ಆಫ್‌ಲೈನ್ ಟೂಲ್ಸ್‌ಗಳನ್ನ ಯೂಸ್ ಮಾಡ್ಕೋಬಹುದು. ಸೊ ನಿಮ್ಮ ಪ್ರತಿಯೊಂದು ಕೆಲಸವನ್ನ ಇದು ಆರಾಮಾಗಿ ಬಜೆಟ್ ಕ್ಯಾಟಗರಿ ಫೋನ್ಸ್‌ಗಳು ಕೂಡ ನೀವು ಹೆಲ್ಪ್ ತಗೋಬಹುದು. ಸೊ ಒಂದ್ಸರ್ತಿ ಯೋಚನೆ ಮಾಡಿ ಬಜೆಟ್ ಕ್ಯಾಟಗರಿಲಿ ಕೂಡ ಏನೇನೋ ಚೇಂಜಸ್‌ನ ಕಾಣ್ತಾ ಇದ್ವಿ. ದಟ್ಸ್ ವೈ ನಾನು ಹೇಳ್ತಾ ಇದ್ದೀನಿ ಸದ್ಯಕ್ಕೆ ಯಾವುದೇ ಫೋನ್ಸ್‌ಗಳನ್ನ ಸ್ವಲ್ಪ ದಿನ ಮಾತ್ರ ಒಂದು 2-3 ತಿಂಗಳು ಮಾತ್ರ ಯಾವುದಕ್ಕೂ ಇನ್ವೆಸ್ಟ್‌ಮೆಂಟ್ ಮಾಡಬೇಡಿ. ಇನ್ನು 4ನೇದಾಗಿ ಬರುತ್ತೆ ಸ್ಮಾರ್ಟ್ ಫೋನ್ ಡಿಸ್‌ಪ್ಲೇ ಅಪ್ಲಿಕೇಶನ್ಸ್‌ಗಳು. ಎಸ್ಪೆಷಲಿ ನಾನು ಮಾರ್ಕೆಟಲ್ಲಿ ಸದ್ಯಕ್ಕೆ ಈ ಫ್ಲಾಟ್ ಡಿಸ್‌ಪ್ಲೇಗಳ ಟ್ರೆಂಡ್ ಜಾಸ್ತಿನೇ ನೋಡ್ತಾ ಇದ್ದೀನಿ. ಈ ಕರ್ವ್ ಡಿಸ್‌ಪ್ಲೇಗಳಂತೂ ಡೆಡ್ ಆಗ್ತಿದೆ ಗುರು. ರೀಸೆಂಟ್ಲಿ ಕೆಲವೊಂದು ಫೋನ್ಸ್‌ಗಳು ಲಾಂಚ್ ಆಯಿತು, ಬಟ್ ಆ ಟ್ರೆಂಡ್ ಎಲ್ಲ ಹೊರಟೋಗಿದೆ. ಇವಾಗ ಐಫೋನ್ಸ್ ಥರನೇ ಅದು ಫ್ಲಾಟ್ ಡಿಸ್‌ಪ್ಲೇ ಇರಬೇಕು, ಬಟ್ ಸೈಡ್ ಎಲ್ಲ ಕರ್ವ್ ಇರಬೇಕಪ್ಪ ಅಂದ್ರೆ ಇದೆ ಕ್ವಾಡ್ ಕರ್ವ್ ಡಿಸ್‌ಪ್ಲೇ ಅಂತ ಅನ್ಕೋಬಹುದು. ಕೆಲವೊಂದು ಬ್ರ್ಯಾಂಡ್ಸ್‌ಗಳು ಸದ್ಯಕ್ಕೆ Xiaomiನೆಲ್ಲ ಕೊಟ್ಟಿದ್ರು ಕರ್ವ್ ಡಿಸ್‌ಪ್ಲೇಗಳನ್ನ, ಅದು ಕ್ವಾಡ್ ಕರ್ವ್ ಇತ್ತು. ಸೊ ಇದೇ ರೀತಿಯಾಗಿರುವಂಥ ಟ್ರೆಂಡ್ ಇನ್ನು ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ರೀಸೆಂಟ್ಲಿ Realme ಅವರು ಕೂಡ ಅಷ್ಟೇ 200, 300 ಅಥವಾ 2,000 ಕೋಟಿ, ಐ ಹೋಪ್ ನಾನು ರಾಂಗ್ ಮಾತಾಡ್ತಿಲ್ಲ. ಬಟ್ ಇಲ್ಲಿ ಇವರು ಕ್ವಾಡ್ ಕರ್ವ್ ಮೇಲೆ ಇಷ್ಟೊಂದು ಇನ್ವೆಸ್ಟ್‌ಮೆಂಟ್ ಮಾಡ್ತಿದ್ದಾರೆ. ಮತ್ತು ಇವರ 14 ಸೀರೀಸಲ್ಲಿ ಕೂಡ ಇವರು ಇದೇ ಡಿಸ್‌ಪ್ಲೇಗಳನ್ನ ಒಳಗೊಂಡು ಬರ್ತಾ ಇದೆ. ಇಷ್ಟಲ್ಲೇ ನಾವು ಬಜೆಟ್ ಕ್ಯಾಟಗರಿಲಿ ಎಲ್ಲ ಈಗ ರೆಡ್ಮಿನಲ್ಲಿ ಈ HDR ನೋಡ್ಕೊಂಡಿದ್ವಿ, ಡಾಲ್ಬಿ ವಿಷನ್ ಡಿಸ್‌ಪ್ಲೇ 10,000 ಇವರು ಕೊಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಟೆಕ್ನಾಲಜಿ ಇನ್ನಷ್ಟು ಜಾಸ್ತಿ ಮಾರ್ಕೆಟಲ್ಲಿ ಬೆಳೆಯುತ್ತೆ. ಬಜೆಟ್ ಕ್ಯಾಟಗರಿಲಿ ಈ ಎಲ್ಲ ಫೀಚರ್ಸ್‌ಗಳನ್ನ ನಾವು 24ರಲ್ಲಿ ನೋಡಿದ್ವಿ. ಹೋಪ್‌ಫುಲ್ಲಿ ಇನ್ನೂ ಕಮ್ಮಿ ಬೆಲೆಗೆ ಈ ಎಲ್ಲ ಫೀಚರ್ಸ್‌ಗಳು AMOLED ಡಿಸ್‌ಪ್ಲೇ ಎಲ್ಲ ಹೋಪ್‌ಫುಲ್ಲಿ ನೋಡೋಕೆ ಸಿಗುತ್ತೆ ಅನ್ನೋ ಗೊತ್ತಿಲ್ಲ. ಬಟ್ ನಿಮಗೆ ಇಲ್ಲಿ AI ಇದ್ರಲ್ಲಿ ಎಂಟ್ರಿ ಕೊಟ್ಟಿದೆ ಅಂತಂದ್ರೆ ನಿಮ್ಮ ಬ್ಯಾಟರಿ ಲೈಫಲ್ಲಿ ಕಮ್ಮಿ ಉಳಿಯೋ ಹಾಗೆ, ಕಮ್ಮಿ ಕನ್ಸ್ಯೂಮ್ ಮಾಡೋ ಹಾಗೆ ಏನಾದರೂ ಟೆಕ್ನಾಲಜಿ ಬಂದೇ ಬರುತ್ತೆ. ಸೊ ಇಲ್ಲಿ ಕೂಡ ಕ್ವಾಡ್ ಕರ್ವ್ ಹೊಸ ಟೆಕ್ನಾಲಜಿ ಮತ್ತು ಹೊಸ ಟ್ರೆಂಡಿಂಗ್ ಅಂತ ಹೇಳ್ಬೋದು. ಸದ್ಯಕ್ಕೆ ಇದೆಲ್ಲ ಚೇಂಜಸ್ ಬಜೆಟ್ ಕ್ಯಾಟಗರಿ ಕೂಡ ಹೋಪ್‌ಫುಲ್ಲಿ 2-3 ತಿಂಗಳಲ್ಲಿ ಆಗ್ಬೋದು. ಇನ್ನು 5ನೇದಾಗಿ ಬರುತ್ತೆ ಸ್ಮಾರ್ಟ್ ಫೋನ್ ಕ್ಯಾಮ್ರಾ ಅಪ್ಗ್ರೇಡ್ಸ್‌ಗಳು, ಲೆನ್ಸಸ್ ಅಪ್ಗ್ರೇಡ್ಸ್‌ಗಳು. ಇಲ್ಲಿ ನಾನು ಸ್ವಲ್ಪ ಶಾರ್ಟ್ ಆಗಿ ಮಾತಾಡೋಕೆ ಇಷ್ಟಪಡ್ತೀನಿ. ತುಂಬ ಡೀಟೇಲ್ ಇನ್ಫಾರ್ಮೇಷನ್ ನನ್ನ ಹತ್ರ ಇದೆ. ಬಟ್ ಯೆಸ್, ನಾನು ಇಷ್ಟು ದಿವಸ ಸ್ಟಾರ್ಟಿಂಗ್ 2024ರಲ್ಲಿ 32, 64, 108 ಮೆಗಾ ಪಿಕ್ಸೆಲ್ ಅನ್ಕೊಂಡಿದ್ವಿ. ಇವಾಗ ನಾವು 108 ಮೆಗಾ ಪಿಕ್ಸೆಲ್ ಸೆನ್ಸರ್ ನೋಡ್ತಿದ್ವಿ ಆ ಇಯರ್ ಎಂಡಲ್ಲಿ. ಯೆಸ್, ಅದು ಕಾಣಿಸ್ತಲ್ಲ, ಎಲ್ಲ 50 ಮೆಗಾ ಪಿಕ್ಸೆಲ್‌ನ ಸೋನಿ ಸೆನ್ಸರ್ಸ್‌ಗಳಲ್ಲಿ ಜಾಸ್ತಿ ಅಪ್ಗ್ರೇಡ್ ಆಗ್ತಾ ಹೋಗ್ತಾ ಇದೆ. ಯೆಸ್, ಇದೇ ರೀತಿಯಾಗಿ AI ಕೂಡ ಇನ್ನು ಕ್ಯಾಮರಾ ಮೇಲೆ ಒಳಗೆ ಬಂದಿದೆಯಪ್ಪ ಅಂತಂದ್ರೆ ಯೆಸ್, ಇಲ್ಲಿ ನಾವು ಹೋಪ್‌ಫುಲ್ಲಿ ಈ 50 ಮೆಗಾ ಪಿಕ್ಸೆಲ್ ಸೆನ್ಸರಿಂದನೇ ಒಳ್ಳೆ ಬೆಟರ್ ಕ್ವಾಲಿಟಿ ಇಮೇಜ್ ಪ್ರೊಸೆಸಿಂಗ್ ಹೇಗೆ ಆಗತ್ತೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ, ಇದೇ ರೀತಿಯಾಗಿ ಲೆನ್ಸಸ್‌ಗಳು ಕೂಡ ಒಳ್ಳೆ ಬ್ರ್ಯಾಂಡ್ಸ್‌ನೊಂದಿಗೆ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಫೋನ್ಸ್‌ಗಳ ಹಿಂದಿನ ಭಾಗ ಈ ಕ್ಯಾಮ್ರಾ ಮಾಡ್ಯೂಲ್ಸ್ ಏನಿದೆ ಇದು ಸ್ವಲ್ಪ ದೊಡ್ಡದಾಗ್ತಾನೆ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಅದರ್ವೈಸ್ ಇಮೇಜ್ ಕ್ವಾಲಿಟಿ ಮತ್ತು ಪ್ರೊಸೆಸರ್‌ನೊಂದಿಗೆ ಇಲ್ಲಿ ನಿಜವಾಗ್ಲೂ ಹೆವಿ ಅಪ್ಗ್ರೇಡ್ಸ್‌ಗಳು ಕ್ಯಾಮ್ರಾ ಲೆನ್ಸಸ್‌ಗಳಲ್ಲಿ ಆಗಲಿದೆ. ಮತ್ತು ಮೆಗಾ ಪಿಕ್ಸೆಲ್ ಮತ್ತು ಈ ಕ್ಯಾಮ್ರಾ ಲೆನ್ಸಸ್‌ಗಳು 3, 4 ನೋಡಿದ್ವಿ. ಸ್ಟಾರ್ಟಿಂಗಲ್ಲೆಲ್ಲ 5 ಕ್ಯಾಮ್ರಾ ಫೋನ್ಸ್‌ಗಳು ಕೂಡ ಬಂದಿತ್ತು. ಹೋಪ್‌ಫುಲ್ಲಿ ಅದೆಲ್ಲ ಹೋಗ್ಬಿಟ್ಟು ಇವಾಗ ಕರೆಂಟ್ಲಿ ನಿಮಗೆ ಒಂದೇ ಒಂದು ಮೇನ್ ಕ್ಯಾಮ್ರಾ, ಮತ್ತೊಂದು ಸೆಕೆಂಡರಿ ಬ್ಲರ್ ಅಥವಾ ಪೋರ್ಟ್ರೇಟ್ ತೆಗೆಯಕ್ಕೆ ಒಂದು ಅಲ್ಟ್ರಾ ವೈಡ್ ಸೆನ್ಸರ್ ಅಥವಾ ಬೇರೆ ಯಾವುದೋ ಡೆಪ್ತ್ ಸೆನ್ಸರ್ ಕೂಡ
ಕೊಟ್ಟರು ಕೊಡ್ಬೋದು. ಹೋಪ್‌ಫುಲಿ ಮುಂದಿನ ಎಲ್ಲಾ ಫೋನ್ಸ್‌ಗಳಲ್ಲಿ 1 ಅಥವಾ 2 ಮೇನ್ ಕ್ಯಾಮೆರಾ ಮಾತ್ರ ಉಳಿಯುತ್ತೆ. ಇದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಸೇಮ್ ಕ್ಯಾಮೆರಾಯಿಂದನೇ ಒಳ್ಳೆ ಫೋಟೋ ಬರಕ್ಕೆ ಸ್ಟಾರ್ಟ್ ಆಯ್ತಂದ್ರೆ 3ನೇದು 4ನೇ ಕ್ಯಾಮೆರಾ ಅವಶ್ಯಕತೆ ಇಲ್ಲ. ಹೋಪ್‌ಫುಲಿ ಇದು ಕ್ಯಾಮೆರಾ ಲೆನ್ಸಸ್‌ಗಳು ಕೂಡ ಕಮ್ಮಿ ಆಗತ್ತೆ. ಇದನ್ನ ಬಿಟ್ಟು ಅಂದ್ರೆ ಇವಾಗ ಚಾಟ್ ಜಿಪಿಟಿ ಎಲ್ಲ ನಾವು ಎಷ್ಟೊಂದು ಯೂಸ್ ಮಾಡ್ತಾ ಇದ್ವಿ. ಅದೇ ರೀತಿಯಾಗಿ ಚಾಟ್ ಜಿಪಿಟಿ ಇನ್‌ಬಿಲ್ಟ್ ಇಂತಹದ್ದೇ ನಿಮಗೆ ಸಜೆಸ್ಟ್ ಮಾಡುವ ಹಾಗೆ. ಸೊ ಫಾರ್ ಎಕ್ಸಾಂಪಲ್ ನೀವು ಫೋಟೋ ತೆಗೆದಿದ್ದೀರಾ ಅಂದ್ರೆ ನೀವು ನೆರಳಲ್ಲಿ ನಿಂತ್ಕೊಂಡಿದ್ದೀರಾ, ಇಲ್ಲಿ ನಿಂತ್ಕೋಬೇಡಿ, ಸೈಡಿಗೆ ನಿಂತ್ಕೊಳ್ಳಿ. ಸೊ ಇಲ್ಲಿ ನಿಂತ್ರೆನೇ ಒಳ್ಳೆ ಫೋಟೋ ಬರುತ್ತೆ. ಈ ಜಾಗದಲ್ಲಿ ನೀವು ಶೂಟ್ ಮಾಡಿದ್ರೆ ಒಳ್ಳೆ ವಿಡಿಯೋ ಬರುತ್ತೆ. ಸೊ ಇಂಥ ಟೂಲ್ಸ್‌ಗಳು ಕೂಡ ನಿಮ್ಮ ಕ್ಯಾಮ್ರಾ ಆ್ಯಪಲ್ಲೇ ಹೋಪ್‌ಫುಲಿ ಬಂದರೂ ಬರ್ಬೋದು. ಅದರ್ವೈಸ್ ಈ ಎಡಿಟಿಂಗ್ ಅಂತೂ ಆ ಪೋರ್ಟ್ರೇಟ್ ಸ್ಟುಡಿಯೋ ಆಗಲಿ, ಫೋಟೋ ತೆಗೆದ ತಕ್ಷಣ ನಿಮ್ಮನ್ನು ಅವತಾರ್ ಮೂಡಲ್ಲಿ ಮಾಡೋದಾಗಲಿ, ಅದನ್ನ ಆ್ಯನಿಮೇಷನ್ ಥರ ಮಾಡೋದಾಗಲಿ, ಇನ್ಸ್ಟಂಟ್ಲಿ ಬೆಳಗ್ಗೆ ಮಾಡೋದಾಗಲಿ, ಇದನ್ನಂತೂ ಕಾಮನ್ ಆಗಿ ನೋಡ್ತಾನೆ ಇದ್ವಿ. ಹೋಪ್‌ಫುಲಿ ಇದು ಇನ್ನೂ ನೆಕ್ಸ್ಟ್ ಲೆವೆಲ್‌ಗೆ ಹೋಗ್ಬೋದು. ಸೊ ಏನೇನು ಆಗತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಬಟ್ ಡೆಫಿನಿಟ್ಲಿ ಕ್ಯಾಮ್ರಾದಲ್ಲಿ 2024ರಲ್ಲೇ ನಾವು ಹೆವಿ ಚೇಂಜಸ್‌ನ ಕಂಡಿದ್ದೀವಿ. ಇನ್ನು 2025 ಕ್ಯಾಮ್ರಾದಲ್ಲಿ ಬೆಂಕಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಒಳ್ಳೆ ಕ್ಯಾಮ್ರಾ ಫೋನ್ ಬಜೆಟಲ್ಲಿ ಹುಡುಕ್ಬೇಕಪ್ಪ ಅಂದ್ರೆ ಡೆಫಿನೆಟ್ಲಿ ಮತ್ತೆ ನೀವು ವೇಟ್ ಮಾಡಲೇಬೇಕು. ಓವರಾಲ್ ನಾವು 2025ರ ಈ ಎಲ್ಲ ಫೋನ್ಸ್‌ಗಳಲ್ಲಿ ಒಳ್ಳೆ ಅಪ್‌ಗ್ರೇಡ್ಸ್‌ಗಳು, ಬ್ಯಾಟ್ರಿ, ಕ್ಯಾಮ್ರಾ, ಪ್ರೊಸೆಸರ್ ಪ್ರತಿಯೊಂದರಲ್ಲಿ ಬಜೆಟ್ ಕ್ಯಾಟಗರಿ ಕೂಡ ಒಳ್ಳೆ ಫೀಚರ್ಸ್‌ನ ಕೂಡ ನೋಡ್ಕೊಂಡಿದ್ವಿ. ಬಟ್ ಈ 2025ರ ಫೋನ್ಸ್‌ಗಳ ಮಾರ್ಕೆಟಲ್ಲಿ ಕೆಲವೊಂದು ಬ್ಯಾಡ್ ನ್ಯೂಸಸ್ ಕೂಡ ಇದೆ ಮತ್ತು ಕೆಲವೊಂದು ಈ ನೆಗೆಟಿವ್ ಅಂದರೆ ಮೈನಸ್ ಪಾಯಿಂಟ್ಸ್ ಕೂಡ ಅಂತ ತಗೋಬೋದು. ಮೊದಲಾಗಿ ಬ್ಯಾಡ್ ನ್ಯೂಸ್ ಅಥವಾ ಮೈನಸ್ ಪಾಯಿಂಟ್ ಏನಪ್ಪ ಅಂತ ಕೇಳಿದ್ರೆ, ಸೊ ಸ್ಮಾರ್ಟ್ ಫೋನ್ ಬಜೆಟ್ ಕ್ಯಾಟಗರಿ ಅಥವಾ ಫ್ಲಾಗ್‌ಶಿಪ್ ಫೋನ್ಸ್‌ಗಳು ಅಂತ ಈ 3ನೇ 4ನೇ ಸೆನ್ಸರ್ಸ್‌ಗಳನ್ನ ತೆಗೆದುಬಿಡ್ತಿದ್ದಾರೆ. ಇಲ್ಲಿ 1-2 ಕ್ಯಾಮ್ರಾ ಮಾತ್ರ ನಿಮಗೆ ನೋಡಕ್ಕೆ ಸಿಗುತ್ತೆ. ಅಲ್ಟ್ರಾ ವೈಡ್ ಡೆಪ್ತ್ ಸೆನ್ಸರ್ಸ್‌ಗಳ ಹೋಪ್‌ಫುಲಿ ಇದನ್ನ ತೆಗೆದು ಹಾಕ್ಬೋದು ಬ್ರ್ಯಾಂಡ್ಸ್‌ಗಳು. ಇದನ್ನ ಬಿಟ್ಟು ಏನಂದ್ರೆ ಎರಡನೇದಾಗಿ ಎಲ್ಲ ಫೋನ್ಸ್‌ಗಳು ಪ್ಲಾಸ್ಟಿಕ್ ಡಿಸೈನ್, ಪ್ಲಾಸ್ಟಿಕ್ ಬಿಲ್ಡ್ ಹೊಂದಿರುತ್ತೆ. ಬಿಕಾಸ್ ಬ್ಯಾಟರಿ ಲೈಫ್ ಜಾಸ್ತಿ ಆದಾಗ ಲೈಟ್ ವೇಟ್ ಆಗಲೇಬೇಕಲ್ವಾ. ಇದ್ರ ಜೊತೆಗೆ ಪವರ್ ಅಡಾಪ್ಟರ್ ಕೂಡ ಕೆಲವೊಂದು ಬ್ರ್ಯಾಂಡ್ಸ್‌ಗಳು ಬ್ಯಾಟರಿ ಜಾಸ್ತಿ ಮಾಡ್ತಿದೆ ಅಂತ ಅಡಾಪ್ಟರ್ ಕಮ್ಮಿ ಪವರ್ ಕೊಡ್ಬೋದು ಅಥವಾ ಅಡಾಪ್ಟರೇ ತೆಗೆದುಬಿಡ್ಬೋದು. ಸೊ ಇದೊಂದು ಮೈನಸ್ ಪಾಯಿಂಟ್ ಆಗುತ್ತೆ. ಮತ್ತೊಂದು ಜಾಸ್ತಿ ಎಐ ಎಲ್ಲ ಇನ್‌ಬಿಲ್ಟ್ ಆಗ್ತಾ ಇದೆ. ಎಐ ಫೀಚರ್ಸ್‌ಗಳನ್ನ ಆ್ಯಡ್ ಮಾಡೋದಂದ್ರೆ ಬ್ಯಾಟ್ರಿ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ಒಂದು ಮೈನಸ್ ಪಾಯಿಂಟ್ ಅಂತಲೇ ನನಗನ್ನಿಸ್ತು. ಬಟ್ ಯಾವಾಗ ಪಾಸಿಟಿವ್ ಅಂದರೆ ನಾವು ಈ ಪ್ರೋ ನ್ಯೂಸ್ ಅಥವಾ ಪ್ಲಸ್ ಪಾಯಿಂಟ್ಸ್‌ಗಳು ಏನಂತ ಕೇಳಿದ್ರೆ, ಮೊದಲನೇದಾಗಿ ಇದರಲ್ಲಿ ಕೂಡ ಕ್ಯಾಮ್ರಾನೇ ಬರುತ್ತೆ. ಸೊ ನಾವು ಬಜೆಟ್ ಕ್ಯಾಟಗರಿಲಿ ಕೂಡ ಒಳ್ಳೊಳ್ಳೆ ಸೆನ್ಸರ್ಸ್‌ಗಳು, ಒಳ್ಳೆ ಇಮೇಜ್ ಪ್ರೊಸೆಸಿಂಗ್‌ನೊಂದಿಗೆ ಒಳ್ಳೆ ಫೋಟೋಗ್ರಫಿ ನೋಡ್ಕೋಬಹುದು. ಇಲ್ಲಿ ಎಐ ಸಹಾಯದಿಂದ ಇನ್ನಷ್ಟು ಬೆಟರ್ ಅಪ್‌ಗ್ರೇಡ್ಸ್ ಮತ್ತು ಇಮೇಜ್ ಪ್ರೊಸೆಸಿಂಗ್ ಕೂಡ ಬಜೆಟ್ ಕ್ಯಾಟಗರಿಲಿ ಒಳ್ಳೆ ಕ್ವಾಲಿಟಿ ಫೋಟೋಗಳನ್ನ ತೆಗಿಬಹುದು. ಮೂರನೇದಾಗಿ ನಾನು ಈ ಕ್ಯಾಮ್ರಾ ಪಾರ್ಟ್‌ಲಿ ಇದನ್ನ ಹೇಳಕ್ಕೆ ಮರ್ತೋಗಿದೆ ಆಯ್ತಾ. ಸೊ ನೈಟೋಗ್ರಫಿ ಕೂಡ ಬಜೆಟ್ ಕ್ಯಾಟಗರಿಲಿ ಮತ್ತು ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ತುಂಬಾ ಒಳ್ಳೆ ಕ್ವಾಲಿಟಿ ಫೋಟೋಸ್‌ಗಳು ಬರುತ್ತೆ. ಇಂಡೋರ್ ಮತ್ತು ನೈಟೋಗ್ರಫಿ ನೆಕ್ಸ್ಟ್ ಲೆವೆಲ್ ಹೋಗಲಿದೆ ಆಯ್ತಾ. DSLR ಕ್ವಾಲಿಟಿ ಫೋಟೋಗಳು ಬರುತ್ತೆ. ಅದು ಬಜೆಟ್ ಕ್ಯಾಟಗರಿಲಿ. ಇನ್ನು ಕೊನೆಯದಾಗಿ ಕಾಂಪಿಟೇಟಿವ್ ಪ್ರೈಸ್‌ಗೆ ಎಲ್ಲ ಬ್ರ್ಯಾಂಡ್ಸ್‌ಗಳು ಒದ್ದಾಡಿ ಕನ್ಸ್ಯೂಮರ್‌ಗೆ ಹೆಲ್ಪ್ ಮಾಡೋಕ್ಕೆ ಅತಿ ಕಮ್ಮಿ ಬೆಲೆಗೆ ಒಳ್ಳೆ ಫೀಚರ್ಸ್‌ನ ಹೊಂದಿರುವಂಥ ಮಲ್ಟಿಪಲ್ ಆಪ್ಷನ್ಸ್‌ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ರೆಡ್ಮಿನವರು, ವಿವೋನವರು, ಓಪೋನವರು, ಸ್ಯಾಮ್ಸಂಗವರು ಎಲ್ಲ ಬ್ರ್ಯಾಂಡ್ಸ್‌ಗಳು ಮೋಟರ್‌ನ ಹಿಂದೆ ಹಾಕೋಕ್ಕೆ ಓದಾಡ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ಕಮ್ಮಿ ಬೆಲೆಗೆ ಒಳ್ಳೆ ಸ್ಪೆಸಿಫಿಕೇಷನ್ ಯಾವ್ದು ಸಿಗುತ್ತೆ ಅದೇ ವಿನ್ ಆಗುತ್ತೆ. ನಾವು ಅದನ್ನೇ ಸಜೆಸ್ಟ್ ಮಾಡ್ತಾ ಇರ್ತೀವಿ. ಸೊ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಮತ್ತು ಒಂದು ಡೀಪ್ ನಾಲೆಜ್ ಸಿಕ್ಕಿದೆ ಅಂತ ಅನ್ಕೋತೀನಿ. ಮತ್ತು ಸದ್ಯಕ್ಕೆ ಯಾರೆಲ್ಲ ಹೊಸ ಫೋನ್ ಕೊಂಡುಕೊಳ್ಳೋ ಪ್ಲಾನ್ ಇದ್ದಾರೆ, ಇನ್ನೇನು ತೊಗೊಳಕ್ಕೆ ಆರ್ಡರ್ ಮಾಡಕ್ಕೆ ರೆಡಿ ಇದ್ದಾರೆ ನೋಡಿ, ಮೊಟ್ಟ ಮೊದಲು ಇನ್ಸ್ಟೆಂಟ್ಲಿ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹೋಪ್‌ಫುಲಿ ಅವ್ರು ಇನ್ನಷ್ಟು ಬೆಟರ್ ಎಕ್ಸ್ಪೀರಿಯನ್ಸ್ ಇರುವಂಥ ಹೊಸ ಫೋನ್ಸ್‌ಗಳನ್ನ ಚೂಸ್ ಮಾಡ್ಕೋಬಹುದು. ಐ ಹೋಪ್ ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ದಯವಿಟ್ಟು ನೀವು ಕಮೆಂಟ್ ಮಾಡಿ, ಇಲ್ಲಿವರೆಗೆ ನೋಡಿದಿರಾ, ಇಲ್ಲಿವರೆಗೆ ವಿಡಿಯೋ ನೋಡಿದಿರಾ ಅಂದ್ರೆ ಲೈಕ್ ಮಾಡಿಬಿಟ್ಟು ಟೆಕ್ ಕಮ್ಯುನಿಟಿ ಬೆಳೆಸೋಕ್ಕೆ ಕನ್ನಡದಲ್ಲಿ ಸಪೋರ್ಟ್ ಮಾಡಿ. ಎಸ್, ನೆಕ್ಸ್ಟ್ ಅದು ಸಿಗೋಣ ಮುಂದಿನ ವಿಡಿಯೋಲಿ. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.